ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷ್ವೇಸ್ ಕಿಚನ್. ಇವತ್ತು ತವಾ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಫಸ್ಟು ನಾನು ಒಂದು ಮಿಕ್ಸಿ ಜಾರ್ಗೆ ರೈಸ್ ಹಾಕ್ಕೋತಾ ಇದ್ದೀನಿ. ಮಾಡಿರೋಂಥ ಅನ್ನ 2 ಹಿಡಿಯಷ್ಟು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡಿಬಿಟ್ಟು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೆಕ್ಸ್ಟ್ ನಾನು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಆ್ಯಡ್ ಮಾಡಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆಗಿದೆ ಇದು. ಇವಾಗ ಇದನ್ನು ಮತ್ತೆ ನಾನು ಚೆನ್ನಾಗಿ ಇದನ್ನು ನಾದ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಈ ಥರ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನಾವು ಇದನ್ನು ಎಷ್ಟು ನಾದ್ಕೋತೀವೋ ಅಷ್ಟು ಸ್ಮೂತಾಗಿ ಬರುತ್ತೆ. ನೋಡಿ, ಇವಾಗ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ಅಷ್ಟೂ ಸಣ್ಣ ಸಣ್ಣ ಉಂಡೆಗಳನ್ನ ಹಾಕಿ ಮಾಡ್ಕೋತಾ ಇದ್ದೀನಿ. ನಂತರ ನಾನು ಅಕ್ಕಿ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಂತರ ನಾವೇನು ಬಾಲ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಅಲ್ಲಿ ಲಟ್ಸ್ಕೊಳ್ಳೋಣ. ಎಷ್ಟು ತೆಳ್ಳಗಂದರೆ ಅಷ್ಟು ತೆಳ್ಳಗೆ ಬರುತ್ತಿದ್ದು. ಚಪಾತಿ ಥರ ನಾವು ತೆಳ್ಳಗೆ ಲಟ್ಟಿಸ್ಕೋಬೋದು, ಅಷ್ಟು ತೆಳ್ಳಗೆ ಬರುತ್ತೆ. ನೋಡಿ ಎಷ್ಟು ತೆಳ್ಳಗೆ, ಎಷ್ಟು ಸ್ಮೂತಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ಎಣ್ಗಾಯಿ ಜೊತೆ, ಚಟ್ನಿ ಜೊತೆ, ಎಲ್ಲದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನೋಡಿ ಎಷ್ಟು ತಿನ್ನಾಗಿದೆ, ಎಷ್ಟು ತೆಳ್ಳಗೆ ಲಟ್ಸ್ಕೊಂಡಿದ್ದೀನಿ. ನಂತರ ಇದನ್ನು ಒಂದು ತವಾ ಮೇಲೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನಾವು ಒಂದು ಬಟ್ಟೆ ತಗೊಂಡು ಬಟ್ಟೆನ ನೀರು ಮಾಡಿಬಿಟ್ಟು ಇದ್ರ ಮೇಲೆ ನೀವು ಈ ಥರ ಒತ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಒತ್ಕೋಬೇಕು. ಫುಲ್ ನೀಟಾಗಿ ಸ್ಪ್ರೆಡ್ ಆಗೋ ಥರ ವಾಟರು ನೀಟಾಗಿ ಒತ್ಕೊಳ್ಳೋಣ. ನಂತರ ಇದನ್ನು ಫ್ಲಿಪ್ ಮಾಡ್ಕೊಳ್ಳೋಣ. ಇನ್ನೊಂದು ಸೈಡು ಇದೇ ಥರ ನೀಟಾಗಿ ಬೇಯಿಸ್ಕೋಬೇಕು. ಒಂದು ಸೈಡ್ ಮಾತ್ರ ಒದ್ದೆ ಮಾಡ್ಕೊಳ್ಳಿ ಬಟ್ಟೆಯಿಂದ ನೀರು ಮಾಡಿ. ಇನ್ನೊಂದು ಸೈಡ್ ಮಾಡೋ ನೆಸೆಸಿಟಿ ಇಲ್ಲ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಉಬ್ಬಿದೆ ಇದು, ಎಷ್ಟು ಸ್ಮೂತಾಗಿದೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಇದು ರೊಟ್ಟಿ ಜೊತೆ, ಎಣ್ಗಾಯಿ ಜೊತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ. ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಮಗೇನಾದರೂ ಸಜೆಷನ್ ಕೊಡಬೇಕಂತ ಅನಿಸಿದ್ರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಯಾವುದಾದ್ರೂ ರೆಸಿಪೀಸ್ ನೋಡ್ತಾ ಇರ್ತೀರಲ್ಲ, ನಮಗೇನಾದರೂ ಕಮೆಂಟ್ ಕೊಡಬೇಕು, ಸಜೆಷನ್ ಕೊಡಬೇಕಂತ ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.